ಅಲ್ಲೊಂದು ಶವ, ಇಲ್ಲೊಂದು ಅಂತ ನೂರಾರು ಶವ ಹೂತಿದ್ದೇನೆ. 30 ಜಾಗದಲ್ಲಿ 300 ಶವ ಹಾಕಿದ್ದೇನೆ ಅಂತ ಹೇಳಿದ್ದ ಮಾಸ್ಕ್ ಮ್ಯಾನ್ ಬೊರ್ಡೇದಾಸ ಅನ್ನೋದು ಬಯಲಾಗಿದೆ. ನಿನ್ನೆ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದ್ದ ಎಸ್ಐಟಿ ಇಂದಿನಿಂದ ಅಸಲಿ ತನಿಖೆ ಆರಂಭಿಸಿದೆ. ಮಾಸ್ಕ್ ಮ್ಯಾನ್ ಧರ್ಮಸ್ಥಳ ಕೇಸ್ನಲ್ಲಿ ಹಲ್ಚಲ್ ಸೃಷ್ಟಿಸಿದವನು ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ. ಇದೇ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿರುವ ಎಸ್ಐಟಿ ಇವತ್ತು ಕೂಡ ಗ್ರಿಲ್ ಮಾಡಿತ್ತು. ಹೀಗೆ ವಿಚಾರಣೆ ನಡೆಸಿದಂತೆಲ್ಲ ಒಂದೊಂದೇ ರಹಸ್ಯಗಳು ಹೊರಬರ್ತಿವೆ. ಗುಂಡಿ ಅಗೆತಕ್ಕೂ ಮುನ್ನ ದೆಹಲಿಗೆ ಹೋಗಿ ಬಂದಿದ್ದ ಚಿನ್ನಯ್ಯ. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಭೇಟಿಯಾಗಿದ್ದ ಬುರ್ಡೆ ಟೀಮ್. ಮಾಸ್ಕ್ ಮ್ಯಾನ್ ಆಗಿ ದೂರುದಾರ ವೇಷದಲ್ಲಿದ್ದ ಇದೇ ವ್ಯಕ್ತಿ ಈಗ ಆರೋಪಿ ಚಿನ್ನಯ್ಯ ಆಗಿದ್ದಾನೆ. ಈತ ಬಿಟ್ಟಿದ್ದೆಲ್ಲ ಬುರ್ಡೆ ಅನ್ನೋದನ್ನ ಅರಿತ ಎಸ್ಐಟಿ ನಿನ್ನೆ ಬೆಳಗ್ಗೆಯೇ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿತ್ತು. 10 ದಿನ ಕಸ್ಟಡಿಗೆ ಪಡೆದಿರುವ ಎಸ್ಐಟಿ ಇಂದಿನಿಂದ ಅಸಲಿ ಗ್ರಿಲ್ ಆರಂಭಿಸಿದ್ದು ಒಂದೊಂದೇ ರಹಸ್ಯಗಳನ್ನ ಹೊರಗೆ ತೆಗೆಯುತ್ತಿದೆ. ಅದರಲ್ಲೂ ಧರ್ಮಸ್ಥಳಕ್ಕೆ ಬುರ್ಡೆ ಹಿಡಿದು ಬರೋ ಮುನ್ನ ಎಲ್ಲೆಲ್ಲಿಗೆ ಹೋಗಿದ್ದ ಅನ್ನೋ ಮಾಹಿತಿಯನ್ನ ಕೆದಕಿದೆ. ಬುರ್ಡೆ ಹಿಡಿದು ಕೋರ್ಟ್ಗೆ ಹೋಗೋದು, ಧರ್ಮಸ್ಥಳದಲ್ಲಿ ಶವ ಹೂತಿರುವ ಕೇಸ್ನಲ್ಲಿ ಚಿನ್ನಯ್ಯ ಮಾತ್ರವಲ್ಲ, ಒಂದು ತಂಡವಾಗಿ ಕೆಲಸ ಮಾಡಿರೋದು ಗೊತ್ತಾಗಿದೆ. ಅದೇ ತಂಡ ಚಿನ್ನಯ್ಯ ಸಮೇತ ಬುರ್ಡೆಯನ್ನ ದೆಹಲಿಗೆ ಕೊಂಡೊಯ್ದಿದ್ರು. ಈ ಬುರ್ಡೆ ಟೀಮ್ ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿತ್ತು ಅನ್ನೋದು ಗೊತ್ತಾಗಿದೆ. ರಸ್ತೆ ಮೂಲಕ ಬುರ್ಡೆಯನ್ನ ದೆಹಲಿಗೆ ಕೊಂಡೊಯ್ದಿದ್ದ ಗ್ಯಾಂಗ್ ಪ್ರತಿಷ್ಠಿತ ವ್ಯಕ್ತಿಗೆ ಬುರ್ಡೆ ಸಮೇತ ಇಡೀ ಪ್ರಕರಣದ ಕತೆ ಹೇಳಿದ್ರಂತೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟವರಿಗೂ ಸಂಕಷ್ಟ. ತಿಮರೋಡಿ ಮಟ್ಟಣ್ಣನವರಿಗೆ ನೋಟಿಸ್ ಸಾಧ್ಯತೆ. ಚಿನ್ನಯ್ಯ ಬಾಯ್ಬಿಟ್ಟವರ ವಿರುದ್ಧ ತನಿಖಾಸ್ತ್ರ ಪ್ರಯೋಗಿಸಲು ಎಸ್ಐಟಿ ಮುಂದಾಗಿದೆ. ಆಶ್ರಯ ಕೊಟ್ಟವರಿಂದ ಷಡ್ಯಂತ್ರ ರೂಪಿಸಿದವರವರೆಗೂ ತನಿಖೆಯ ಬಿಸಿ ತಟ್ಟಲಿದೆ. ಈ ಕೇಸ್ನಲ್ಲಿ ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಸೇರಿ ಹಲವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸೋ ಸಾಧ್ಯತೆ ಇದೆ. ಬಳಿಕ ವಶಕ್ಕೆ ಪಡೆದರೂ ಅಚ್ಚರಿಯಿಲ್ಲ. ಇನ್ನು ನಾಳೆ ಪ್ರಧಾನ ನ್ಯಾಯಾಧೀಶರ ಎದುರು ಬೇನೆಸ್ 183 ಅಡಿ ಚಿನ್ನಯ್ಯ ಹೇಳಿಕೆ ದಾಖಲು ಮಾಡೋ ಸಾಧ್ಯತೆ ಇದೆ. ಆಶ್ರಯ ಕೊಟ್ಟವರು ಮಾತ್ರವಲ್ಲ, ಚಿನ್ನಯ್ಯನ ಜೊತೆ 2 ವರ್ಷಗಳಿಂದ ಮೊಬೈಲ್ ಸಂಪರ್ಕದಲ್ಲಿದ್ದವರಿಗೂ ವಿಚಾರಣೆ ಬಿಸಿ ತಟ್ಟಲಿದೆ. ಈ ಸಂಬಂಧ ಎಸ್ಐಟಿ ಮೊಬೈಲ್ಗಳ ನಂಬರ್ ಹಿಂದೆ ಬಿದ್ದಿದೆ. ಮೊದಲ ಹಂತದಲ್ಲೇ 10 ರಿಂದ 12 ಜನರನ್ನ ಎಸ್ಐಟಿ ಬಂಧಿಸಲಿದೆ ಎನ್ನಲಾಗ್ತಿದೆ. ಸುಜಾತ ಭಟ್ಗೂ ಶುರುವಾಗಿದೆ ನಡುಕ. ಇನ್ನು ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ದಾಳೆ ಅಂತ ದೂರು ನೀಡಿದ್ದ ಸುಜಾತ ಭಟ್ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಹೀಗಾಗಿ ಸುಜಾತ ಮೂಲ ಕೆದಕೋಕೆ ಎಸ್ಐಟಿ ಮುಂದಾಗಿದೆ. ಕಳೆದ 40 ವರ್ಷ ಅವರು ಎಲ್ಲೆಲ್ಲಿದ್ರು, ಯಾವ ವರ್ಷ ಯಾರ ಜೊತೆ ಇದ್ರು, ಅನನ್ಯ ಭಟ್ ಅನ್ನೋ ಮಗಳು ಇದ್ಲಾ ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದೆ. ಇದೇ ಮಾಹಿತಿ ಮುಂದಿಟ್ಟು ಸುಜಾತರನ್ನ ವಿಚಾರಣೆಗೆ ಒಳಪಡಿಸಲಿದೆ. ಇತ್ತ ಬೆಂಗಳೂರಿನಲ್ಲಿರುವ ಸುಜಾತ ನಿವಾಸದ ಮುಂದೆ ಪೊಲೀಸ್ ಭದ್ರತೆ ಮುಂದುವರೆದಿದೆ. ಚಿನ್ನಯ್ಯ ಬಂಧನ, ಧರ್ಮಸ್ಥಳದಲ್ಲಿ ಹೆಚ್ಚಿದ ಭಕ್ತರ ಸಂಖ್ಯೆ. ಧರ್ಮಸ್ಥಳದ ಬಗ್ಗೆ ಆರೋಪ ಕೇಳಿ ಬರ್ತಿದ್ದಂತೆ ಧರ್ಮಸ್ಥಳಕ್ಕೆ ಬರೋ ಭಕ್ತರ ಸಂಖ್ಯೆಯೂ ಕಡಿಮೆಯಾಗಿತ್ತು. ಆದ್ರೆ ಇದೆಲ್ಲ ಬುರ್ಡೆ ಅನ್ನೋದು ಗೊತ್ತಾಗ್ತಿದ್ದಂತೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಸರತಿ ಸಾಲಿನಲ್ಲಿ ನಿಂತು ಮಂಜುನಾಥನ ದರ್ಶನ ಪಡೆದರು. ಅಶೋಕ್ ಪೂಜಾರಿ, TV9, ಧರ್ಮಸ್ಥಳ.